ನಮ್ಮ ಪಿಜುಗುಂಡಳ್ಳಿ ಪಂಚಾಯಿತಿ ಪೂರ್ತಿ ಇವತ್ತು ಆಲ್ಮೋಸ್ಟ್ ಒಂದು 6-7 ಪೂಜೆ ಮಾಡಿಕೊಂಡು ಸ್ಟಾರ್ಟಿಂಗ್ ನಾಗಮಂಗಲ ಆಗ್ಬೋದು, ಮತ್ತು ಚಿಕ್ಕಗೂಟಳ್ಳಿಗೆ ಹೋಗಿದ್ವಿ, ಮಿಟ್ಟಳ್ಳಿಗೆ ಹೋಗಿದ್ವಿ. ಆ ಚಿಕ್ಕಗೂಟಳ್ಳಿ ಹತ್ರ ಒಂದು ದೇವಸ್ಥಾನಕ್ಕೂ ಒಂದು ಒಳ್ಳೆ ರಸ್ತೆ ಮಾಡಿಕೊಟ್ಟಿದ್ದಾರೆ. ಇದಕ್ಕೆಲ್ಲ ಮೊದಲಾಗಿ ಮುಳುಬಾಗಿಲು ಕೆ ಬೈಪಲ್ಲಿ ರಸ್ತೆಯನ್ನು ಏನು ನಮಗೆ MLA ಆದ ತಕ್ಷಣ 1-1.5 ವರ್ಷದಲ್ಲಿ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಹಾಳಾಗಿದ್ದು ಎಲ್ರಿಗೂ ಗೊತ್ತಿದೆ. ಮುಳುಬಾಗಿಲಿಂದ ನಾವು 3ಕ್ಕೆ ಬರಬೇಕಾದ್ರೆ ಒಂದೊಂದು ಸತಿ ಆ ಕಡೆ ಆಲಂಗೂರಿಂದ ಬಂದು ಹಿಂಗೆ ಬರ್ತಾಯಿದ್ವಿ, ಅಥವಾ ಈ ಕಡೆ ಹೋಗಿ ಪಿಜುಗುಂಡಳ್ಳಿ ಮೇಲೆ ಮಲ್ನಾಯಕನಹಳ್ಳಿ ರಸ್ತೆಗೆ ಹೋಗಿ ಹಿಂಗೆ ಬರ್ತಾಯಿದ್ವಿ. ಅಷ್ಟೊಂದು ಹದಗೆಟ್ಟಿತ್ತು ರಸ್ತೆ. ನಾನು ಸುಮಾರು ದಿನ ನಮ್ಮ ಎಲ್ಲ ನಾಯಕರು ಸೇರಿ ಸುಮಾರು ದಿನ ಕೇಳಿಕೊಂಡೆ. ಆವಾಗ ಒಂದು ಸುಮಾರು 8 ಕೋಟಿ ಅನುದಾನ ಆಗಿದ್ದಿದ್ದು, ಅದಕ್ಕೆ ಮತ್ತೆ 4 ಕೋಟಿ ಜಾಯಿನ್ ಮಾಡಿಸಿ ಒಟ್ಟು 12 ಕೋಟಿ ರೂಪಾಯಲ್ಲಿ ಈ ರಸ್ತೆಯನ್ನು ಒಳ್ಳೆ ಹೈವೇ ರಸ್ತೆ ಮಾಡಿದಾಗ ಮಾಡಿದ್ದಾರೆ. ಅದಕ್ಕೆ ನಾನು ಇವತ್ತು ಈ ದಿನ ನಮ್ಮ ಎಲ್ಲ ಪಿಜುಗುಂಡಳ್ಳಿ ಪಂಚಾಯಿತಿ ಎಲ್ಲ ಕುಲಬಾಂಧವರಿಂದ ನಾನು ಅವರಿಗೆ ಪೂರ್ವವಾಗಿ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಈ ದಿನ ಇದೊಂದೇ ಅಲ್ಲ, ಮುಳುಬಾಗಿಲು ತಾಲೂಕಿನಲ್ಲಿ ಯಾವುದೇ ಒಂದು ವಿಷಯ ಬಂದರೆ ಅಧಿವೇಶನದಲ್ಲಿ, ವಿಧಾನಸೌಧ ಅಧಿವೇಶನದಲ್ಲಿ ಪ್ರಪ್ರಥಮವಾಗಿ ಪ್ರತಿ ಅಧಿವೇಶನದಲ್ಲೂ ಒಂದಷ್ಟು ಪ್ರಶ್ನೆಗಳು ಕೇಳುವಂಥ ಏಕೈಕ ವ್ಯಕ್ತಿ ನಮ್ಮ ಕೋಲಾರ ಜಿಲ್ಲೆ MLAಗಳಲ್ಲಿ ಏಕೈಕ ವ್ಯಕ್ತಿ ಅಂದರೆ ಈ ದಿನ ಇವರು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು. ಏನು ನಮ್ಮ ತಾಲೂಕಿಗೆ ಏನು ಸಂಬಂಧಪಟ್ಟಿದ್ದದನ್ನ ಅದಕ್ಕೆ ಕರೆಕ್ಟಾಗಿ ಕೇಳಿ ಇತ್ಯರ್ಥ ಮಾಡಿಕೊಂಡು ಎಷ್ಟಾಗುತ್ತೋ ಅಪೋಸಿಷನಲ್ಲಿ ಇದ್ದರೂ ಕೂಡ ಅವ್ರನ್ನ ಬೇಡಿ ಕಾಡಿ ಏನೋ ಮಾಡಿ ಎತ್ಕೊಂಡ್ಬಂದು ಮಾಡ್ತಾಯಿದ್ದಾರೆ. ಈ ದಿನ ಅವ್ರಿಗೆ ನಾವು ಅಧಿಕಾರ ಕೊಟ್ಟಿದ್ದಕ್ಕೆ ಇನ್ನೂ ಇರೋ 1-2 ವರ್ಷದಲ್ಲಿ ಅವರು ಇನ್ನೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮ ಮಾಡಬೇಕು ಮತ್ತು ಪ್ರತಿ ಹಳ್ಳಿಗೂ ಅವರು ಸ್ಪಂದಿಸಬೇಕು. ಪ್ರತಿ ಹಳ್ಳಿಗೂ ಏನೋ ಒಂದು ಕೆಲಸ ನಮ್ದು ಆಗಬೇಕು ಅನ್ನೋದೊಂದು ನನ್ನ ಅಭಿಲಾಷೆ. ಅವರು ಅಭಿವೃದ್ಧಿ ಅಧಿಕಾರರಾಗಿದ್ದಾರೆ. ಅವರು ಇನ್ನೂ ಸ್ವಲ್ಪ ಅವರ ಸ್ವಂತ ಖರ್ಚಿನಿಂದ ಕೂಡ ಎಲ್ಲ ನಮ್ಮ ಸರ್ಕಾರಿ ಏನು ಫಂಕ್ಷನ್ಗಳು ಬರ್ತವೆ, ಇಂಡಿಪೆಂಡೆನ್ಸ್ ಡೇ ಆಗ್ಬೋದು, ನಮ್ಮ ಗಣರಾಜ್ಯೋತ್ಸವ ಆಗ್ಬೋದು, ನಮ್ಮ ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಅದಕ್ಕೆ ಎಲ್ಲ ಸ್ಕೂಲ್ಸ್ಗೂ ಸ್ವೀಟ್ಸ್ ಹಂಚುವ ಮುಖಾಂತರ ಕೂಡ ಎಲ್ಲ ಹಬ್ಬಗಳನ್ನು ಆಚರಿಸ್ತಾ ಇದ್ದಾರೆ. ಮತ್ತು ಎಲ್ಲ ಕುಲಬಾಂಧವರ ಏನು ಇದ್ದಾವೆ, ಕೆಂಪೇಗೌಡ ಜಯಂತಿ ಇರ್ಬೋದು, ನಮ್ಮ ಬೇರೆ ಎಲ್ಲ ಇದಾದರೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕೂರಿಸ್ಕೊಂಡು ಎಲ್ಲ ಜನಾಂಗದವ್ರನ್ನೂ ಒಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಂಥ ನಾಯಕರು ಬೇಕು, ಇಂಥ ನಾಯಕರನ್ನ ಉಳಿಸ್ಕೋಬೇಕು ಅನ್ನೋದೊಂದು. ಮತ್ತು ನನ್ನ ಪಂಚಾಯಿತಿ ಈ ದಿನ ಪಿಜುಗುಂಡಳ್ಳಿ ಪಂಚಾಯಿತಿಲಿ ಸುಮಾರು 4-5 ಪ್ರೋಗ್ರಾಮ್ ಮಾಡಿದ್ದೀವಿ, 4-5 ಕಾರ್ಯಕ್ರಮಗಳು ಮಾಡಿದ್ದೀವಿ. ಈ ಪಿಜುಗುಂಡಳ್ಳಿ ಪಂಚಾಯಿತಿ ನಿಮಗೆ ಹೈಯೆಸ್ಟ್ ಮೆಜಾರಿಟಿ ಓಟ್ಸ್ ಕೊಟ್ಟಿರುವಂಥ ಪಂಚಾಯಿತಿ. ಈ ಪಂಚಾಯಿತಿ ನೀವು ಆದಷ್ಟು ಬೇಗ ಇನ್ನೂ ಸುಮಾರು ಹಳ್ಳಿಗಳಲ್ಲಿ ಗ್ಯಾಪ್ಗಳಿದ್ದಾವೆ, ಆ ಗ್ಯಾಪಲ್ಲಿ ಏನೇನು ಅವ್ರಿಗೆ ಬೇಡಿಕೆಗಳಿದ್ದಾವೋ ಸ್ವಲ್ಪ ನೀವು ಈಡೇರಿಸಬೇಕು ಅಂತ ನಿಮ್ಮನ್ನು ಕಳಕಳಿಯಿಂದ ಕೊಡ್ತಾ ಇದ್ದೀನಿ. ನಮ್ಮೂರಲ್ಲಿ ಈಗ ನಮ್ಮ ಏನು ನಾಯಕರು ರಾಧಾ ಆಗ್ಬೋದು, ಶ್ರೀನಾಥ್ ಆಗ್ಬೋದು, ಏನು ಗೋಪಾಲ್ ಅವ್ರು ಏನು ಕೇಳಿದ್ರೋ, ಮತ್ತು ವಾಟರ್ ಫಿಲ್ಟ್ರ್ ಒಂದು ರೆಡಿ ಮಾಡಿಕೊಡಿ. ಈ ಚಿಕ್ಕಬಂಡಳ್ಳಿಯವರು ನಮಗೆ ಅಲ್ಲಿಂದ ಬರ್ತಾರೆ ಪಾಪ. ಈ ಚಿಕ್ಕಬಂಡಳ್ಳಿ ರಸ್ತೆದು ಮಾತ್ರ ತಾವು ಏನಾದರೂ ಮಾಡಿ ಯಾರು ಕಾಂಟ್ರಾಕ್ಟ್ ಎತ್ಕೊಂಡಿದ್ದಾರೋ ಅವ್ರ ಹತ್ರ ಸ್ವಲ್ಪ ನೀವು ಮಾತಾಡಿ, ಏನಾದರೂ ಮಾಡಿ ಆ ರಸ್ತೆನ ಸ್ವಲ್ಪ ಅಭಿವೃದ್ಧಿ ಮಾಡಿಕೊಡಿ ಅಂತ ಕೇಳ್ತಾ, ಈ ಊರಲ್ಲಿ ಇನ್ನೂ ಒಂದು ಈ ಕಡೆ ಒಂದು ರಸ್ತೆ ಒಂದು ಮಾಡ್ಕೊಡ್ಬೇಕಾಗುತ್ತೆ. ಇಲ್ಲೊಂದು ಇದೊಂದು ರಸ್ತೆ ಇದೆ, ಸ್ವಲ್ಪ ಅನುಕೂಲ ಮಾಡಿಕೊಡಿ. ಈ ದಿನ ನಮ್ಮ XMLA ನಾಗೇಶ್ ಅವರು ಏನೋ ನೆನ್ನೆ ಬೈ ಚಾನ್ಸ್ ಏನೋ ಮಾತಾಡಿದ್ದಾರೆ, ಬಟ್ ಅವರು ಒಳ್ಳೆ ಸಹಕಾರ ಮಾಡಿದ್ದಾರೆ. ಅವರಿರೋ 5 ವರ್ಷದಲ್ಲೂ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಅವರು ಯಾವತ್ತೇ ಆಗಲಿ ನಮ್ಮ ಶಾಸಕರ ಮೇಲೆ ಅವರಾಗಲಿ ನಮ್ಮ ಇವರಾಗಲಿ ಏನೂ ಮಾತಾಡಿಲ್ಲ. ಇದು ಏನೋ ಮಧ್ಯದಲ್ಲಿ ಯಾವುದೋ ಒಂದು ವಿಷಯಕ್ಕೆ ಅದು ಆ ಅವಧಿಯಲ್ಲಿ ಅನ್ನೋದು ಬಿಟ್ಟು ಅವರು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದೊಂದು ಸಣ್ಣ ಇದಾಗಿದೆ ಹೊರತು ಅವರು ಈ ದಿನ ಏನೋ ಅಂತ ಇದು ಮಾಡ್ಕೊಂಡಿಲ್ಲ. ನಮ್ಮ ಶಾಸಕರ ಅಂಥದ್ದೇನೋ ಅಂತ ಮಾಡಿಲ್ಲ. ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿ ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡೋದಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಈ 1-2 ಮಾತು ಮುಗಿಸ್ತಾ ಇದ್ದೀನಿ.